ಸೊ ನೋಡ್ತಾ ಇದ್ದೀವಿ ಕೃಷ್ಣ ಬೈರೇಗೌಡ ಇಲ್ಲಿ ಹೆಸರಿಸಲೇಬೇಕಾದಂತಹ ನಾಯಕ. ಯಾಕಂದ್ರೆ ಕೇಂದ್ರದ ನಾಯಕರ ಜೊತೆಗೆ ಬಹಳ ಒಳ್ಳೆಯ ನಂಟಿದೆ ಕೃಷ್ಣ ಬೈರೇಗೌಡರು. ತುಂಬಾ ಒಳ್ಳೆಯ ನಾಯಕ, ಯುವ ನಾಯಕ, ಎಲ್ಲೂ ಕೂಡ ಹೆಸರು ಕೆಡಿಸ್ಕೊಂಡಿಲ್ಲ. ಒಂದು ನಗರವನ್ನ, ಒಂದು ಕ್ಷೇತ್ರವನ್ನ ಎಷ್ಟರ ಮಟ್ಟಿಗೆ ಇಡಬಹುದು ಅನ್ನೋದನ್ನು ಕೃಷ್ಣ ಬೈರೇಗೌಡರನ್ನ ನೋಡಿ ಕಲಿಬೇಕು. ಬ್ಯಾಟ್ರಾಯನ್ ಪುರವನ್ನು ಅಷ್ಟು ಅದ್ಭುತವಾಗಿ ಕೃಷ್ಣ ಬೈರೇಗೌಡ ಇಟ್ಟಿರುವಂಥದ್ದು. ಸಹಕಾರ ನಗರನೇ ಒಂದು ಎಕ್ಸಾಂಪಲ್. ಅಲ್ಲಿ ನಿಮಗೆ ಸ್ಕೇಟಿಂಗ್ ಇಂದ ಹಿಡಿದು ನಿಮಗೆ ಕಬಡ್ಡಿ ತನಕ, ಖೋ ಖೋ ತನಕ ಎಲ್ಲದೂ ಕೂಡ ಸಪ್ರೇಟ್ ಅದಕ್ಕೆ ಬೇರೆ ಬೇರೆ ಜಾಗಗಳನ್ನು ಕಲ್ಪಿಸಿಕೊಟ್ಟಿರುವಂಥದ್ದು ಕೃಷ್ಣ ಬೈರೇಗೌಡರ ಹೆಗ್ಗಳಿಕೆ. ಜೊತೆಗೆ ಅದು ಬಾಸ್ಕೆಟ್ಬಾಲ್ ಆಗಿರ್ಬೋದು, ಫುಟ್ಬಾಲ್ ಆಗಿರ್ಬೋದು, ಕ್ರಿಕೆಟ್ ಆಗಿರ್ಬೋದು, ಎಲ್ಲದಕ್ಕೂ ಕೂಡ ಅಲ್ಲಿ ಫೀಲ್ಡ್ಗಳು ರೆಡಿ. ಈ ಎಲ್ಲ ವ್ಯವಸ್ಥೆಯನ್ನು ಕೃಷ್ಣ ಬೈರೇಗೌಡ ಮಾಡಿರುವಂಥದ್ದು. ತುಂಬ ಸರಳ, ಸಜ್ಜನ, ವೆರಿ ಸಿಂಪಲ್, ಡೌನ್ ಟು ಅರ್ತ್. ಹೀಗಾಗಿ ಕೃಷ್ಣ ಬೈರೇಗೌಡರನ್ನ ಅಲ್ಲಿನ ಪ್ರಬುದ್ಧ ಮತದಾರರು ಕೈ ಬಿಟ್ಟಿಲ್ಲ, ಕೈ ಹಿಡಿದಿದ್ದಾರೆ. ಇನ್ನೊಂದ್ಸರಿ ಮಂತ್ರಿಗಳಾಗುವಂಥ ಯೋಗ್ಯತೆ ಇರುವಂಥ ನಾಯಕ ಕೃಷ್ಣ ಬೈರೇಗೌಡ. ಅದೇ ರೀತಿ ಮತ್ತೊಬ್ಬರು 4ನೇ ಬಾರಿ ಗೆದ್ದಿರುವಂಥ ದಿನೇಶ್ ಗುಂಡೂರಾವ್, ಇವರು ಕೂಡ ಮಂತ್ರಿಗಳಾಗಲಿಕ್ಕೆ ಯೋಗ್ಯತೆ ಇರುವಂಥ ವ್ಯಕ್ತಿ. ದಿನೇಶ್ ಗುಂಡೂರಾವ್ ಕೂಡ ಬಹಳ ಸರಳ, ಸಜ್ಜನ, ಒಬ್ಬ ಮುಖ್ಯಮಂತ್ರಿಯ ಮಗ ಅನ್ನುವಂಥ ಹಮ್ಮು ಅಹಂಕಾರ ಯಾವುದೂ ಕೂಡ ಇಲ್ಲ. ಡೌನ್ ಟು ಅರ್ತ್ ಫೆಲೋ. ಹೀಗಾಗಿ ಏನು ಅಂತಂದರೆ ದಿನೇಶ್ ಗುಂಡೂರಾವ್ ಕೂಡ ಜನ ಗೆಲ್ಲಿಸಿರೋದು. ಗಾಂಧಿನಗರದಿಂದ 2ನೇ ಬಾರಿ ದಿನೇಶ್ ಗುಂಡೂರಾವ್ ಇಲ್ಲಿ ಗೆದ್ದಿದ್ದಾರೆ. ಸತತ ಇದು 4ನೆಯ ಜಯ. ಇದು 4 ಬಾರಿ ಆಗಿದೆ, ಇದು 5ನೆಯ ಜಯ ದಿನೇಶ್ ಗುಂಡೂರಾವ್ ಅವರಿಗೆ. ಗೆದ್ದಂಥ ಪ್ರಮುಖರು ಯಾರ್ಯಾರು ಬನ್ನಿ ಅದರ ವಿವರಗಳನ್ನು ನೋಡ್ತಾ ಇದ್ದೀವಿ. ಪ್ರಿಯಾಂಕ್ ಖರ್ಗೆ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಪುತ್ರ ಈ ಬಾರಿ ಸ್ಪರ್ಧೆಗಳಿದ್ದರು. ಬಹಳ ತುರುಸಿನ ಸ್ಪರ್ಧೆ ಇತ್ತು, ಅಲ್ಲಿ ಜಯ ಗಳಿಸಿದ್ದಾರೆ. ನಿಜಕ್ಕೂ ಏನು ತನ್ನ ಪ್ರಭಾವ ಏನು ಕಳೆದ ಬಾರಿ ಸೋತಿರ್ಬೋದು, ಆದರೆ ಚಿತ್ತಾಪುರದ ಜನ ಈ ಬಾರಿ ಚಿತ್ತವನ್ನು ಬದಲಿಸಿಲ್ಲ. ಆ ಚಿತ್ತ ಎಲ್ಲವೂ ಕೂಡ ಪ್ರಿಯಾಂಕ ಖರ್ಗೆ ಕಡೆಗೆ ತಿರುಗಿದೆ ಅನ್ನೋದು ವಿಶೇಷ. ಇನ್ನು ತೇರದಾಳದಲ್ಲಿ ಉಮಾಶ್ರೀ ಹೆಸರಿಸಲೇಬೇಕು. ಯಾಕಂದರೆ ಸೋತಂತವ್ರು ಹೇಗಿರಬೇಕು ಅನ್ನಲಿಕ್ಕೆ ಉಮಾಶ್ರೀ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಯಾಕಂದರೆ ಕಳೆದ ಬಾರಿ ಉಮಾಶ್ರೀ ಸೋತಿದ್ದರು ತೇರದಾಳದಿಂದ, ಆದರೆ ಸೋತ ಮೇಲೂ ಕೂಡ ಇಲ್ಲಿ ನೇಕಾರರೇ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥದ್ದು. ಉಮಾಶ್ರೀ ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಅವರ ಕಷ್ಟ ಸುಖಗಳಿಗೆ ಸ್ಪಂದಿಸಿದ್ದಾರೆ. ಅದರ ಒಟ್ಟಾರೆ ಪ್ರತಿಫಲ ಉಮಾಶ್ರೀ ಅವರಿಗೆ ಅದು ಜಯದ ಮುಖಾಂತರ ಬಂದಿರುವಂಥದ್ದು. ಒಂದು ಕಡೆಗೆ ಪ್ರಿಯಾಂಕ ಖರ್ಗೆ, ಇನ್ನೊಂದು ಕಡೆಗೆ ಉಮಾಶ್ರೀ ತೇರದಾಳದಿಂದ. ಗೆದ್ದಂಥ ಪ್ರಮುಖರಲ್ಲಿ ಹೆಸರಿಸಲೇಬೇಕಾದಂಥವ್ರು ಲಕ್ಷ್ಮಣ್ ಸವದಿ. ಯಾಕಂದರೆ ಬ್ಲೂ ಬಾಯ್ಸ್, ಬ್ಲೂ ಫಿಲಮ್ ನೋಡಿದಂಥವ್ರಲ್ಲಿ ಲಕ್ಷ್ಮಣ್ ಸವದಿ ಕೂಡ ಒಬ್ಬರು. ಆದರೆ ಲಕ್ಷ್ಮಣ್ ಸವದಿ ಅವ್ರನ್ನ ಜನ ಹೆಂಗೆ ಬರಮಾಡ್ಕೊಂಡ್ರು ಅದನ್ನು ಕೂಡ ನಾವು ನೋಡಿದ್ವಿ. ಸ್ವತಃ ಮಠಾಧೀಶರೇ ಅವ್ರನ್ನ ಬರಮಾಡ್ಕೊಂಡಿದ್ದು ಕೂಡ ನಾವು ನೋಡಿದ್ವಿ. ಲಕ್ಷ್ಮಣ ಸವದಿ ಅದಾದಮೇಲೆ ಮಂತ್ರಿ ಆಗಲಿಲ್ಲ ನಿಜ, ಆದರೆ ಅಥಣಿನಲ್ಲಿ ಲಕ್ಷ್ಮಣ ಸವದಿಯರ ವರ್ಚಸ್ಸಿಗೆ ಏನು ಕೊರತೆ ಆಗಲಿಲ್ಲ, ಭಂಗ ಆಗಲಿಲ್ಲ. ಗೆದ್ದಂಥ ಪ್ರಮುಖರಲ್ಲಿ ಲಕ್ಷ್ಮಣ ಸವದಿ ಕೂಡ ಒಬ್ಬರು. ಮತ್ತೊಬ್ಬರು CP ಯೋಗೀಶ್ವರ್. ನಿಜಕ್ಕೂ ಇದೊಂಥರ ಅಚ್ಚರಿಯ ಫಲಿತಾಂಶವೇ. CP ಯೋಗೀಶ್ವರ್ ನೆಲೆ ಕಂಡುಕೊಂಡ್ರು, ಕೊನೆಗೆ ನೆಲೆ ಬಿದ್ದು ಹೋಯಿತು. ಯಾರೂ ಕೂಡ ಅವ್ರ ಕೈ ಹಿಡಿಲಿಲ್ಲ. ಇತ್ಲಾಗೆ BJPಯಿಂದ ಹೊರಗಡೆ ಹೋದರು. ಅದಾದ ನಂತರ ಕಾಂಗ್ರೆಸ್ ಕೈ ಹಿಡಿಲಿಕ್ಕೆ ಹೋದರು. ಕಾಂಗ್ರೆಸ್ ಕೊನೆಯ ಕ್ಷಣದಲ್ಲಿ ಟಿಕೆಟ್ ಕೊಡಲ್ಲ ಅಂದಾದ್ಮೇಲೆ ಯೋಗೇಶ್ವರ್ ಅಕ್ಷರಶಃ ಅತಂತ್ರ ಸ್ಥಿತಿ ಬಂದ್ಬಿಟ್ರು ಅಂತಲೇ ಜನ ಮಾತಾಡ್ಕೊಂಡ್ರು. ಆಗ ಸಂದರ್ಭದಲ್ಲಿ ಕಂಡಿದ್ದು ಅವರಿಗೆ SP ಸಮಾಜವಾದಿ ಪಾರ್ಟಿಯಿಂದ CP ಯೋಗೀಶ್ವರ್ ಚನ್ನಪಟ್ಟಣದಲ್ಲಿ ಕಣಕ್ಕಿಳಿದ್ರು. ಕುಮಾರಸ್ವಾಮಿ ಅವರ ಪತ್ನಿಯ ಎದುರುಗಡೆಗೆ, ಅನಿತಾ ಕುಮಾರಸ್ವಾಮಿ ಎದುರುಗಡೆಗೆ CP ಯೋಗೀಶ್ವರ್ ಗೆದ್ದಿರುವಂಥದ್ದು ನಿಜಕ್ಕೂ ಇದೊಂದು ದೊಡ್ಡ ಜಯ ಅವರಿಗೆ ಅಂತ ಅನ್ಬೇಕು. ಯಾಕಂದರೆ ಈ ಬಾರಿ ಸೋಲೋ ಪ್ರಮುಖರಲ್ಲಿ ಯಾರು ಅಂತಂದರೆ CP ಯೋಗೀಶ್ವರ್ ಅನ್ನುವಂಥ ಮಾತಿತ್ತು. ಆದರೆ ಚನ್ನಪಟ್ಟಣದಿಂದ ಯೋಗೀಶ್ವರ್ ಗೆದ್ದಿದ್ದಾರೆ. ನಿಜಕ್ಕೂ ಅದೊಂದು ದೊಡ್ಡ ಸಾಧನೆ. ಪಕ್ಕದಲ್ಲಿ ಲಕ್ಷ್ಮಣ್ ಸವದಿ ಕೂಡ ಅಥಣಿಯಿಂದ ಗೆದ್ದಿರುವಂಥವ್ರು. ಸೊ ನೋಡ್ತಾ ಇದ್ವಿ ಗೋವಿಂದ ಕಾರಜೋಳ ಬಹಳ ಸಜ್ಜನ ರಾಜಕಾರಣಿ. ಮುಧೋಳದಿಂದ ಅವರು ಗೆದ್ದಿರುವಂಥದ್ದು. ಬಹಳ ಒಳ್ಳೆಯ ಹೆಸರಿತ್ತು ಅವ್ರಿಗೆ. BJP ಅಧ್ಯಕ್ಷರಾಗಿ ಅಂತ ಕೇಳಿಕೊಂಡ್ರು ಕೂಡ ಗೋವಿಂದ ಕಾರಜೋಳ ನಾನು ಯಾವುದೇ ಕಾರಣಕ್ಕೂ ಆಗಲ್ಲ ಅನ್ನುವಂಥ ಮಾತನ್ನು ಹೇಳಿಬಿಟ್ರು. ತುಂಬ ಒಳ್ಳೆಯ ರಾಜಕಾರಣಿ, ಒಳ್ಳೆಯ ಹೆಸರಿದೆ. ಗೋವಿಂದ ಕಾರಜೋಳ ಮುಧೋಳದಿಂದ ಗೆದ್ದಿದ್ದಾರೆ. ಇನ್ನು ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಇರೋವಂಥ ಒಬ್ಬ ಒಳ್ಳೆಯ ವ್ಯಕ್ತಿನ BJP ಕಳ್ಕೊಳ್ತು ಅನ್ನುವಂಥದ್ದೇ ನಿಜವಾದ ಕಟ್ಟಾ BJP ಕಾರ್ಯಕರ್ತರಿಗೆ ಬೇಸರ ಸಂಗತಿ. ಹಾಲಾಡಿ ಬಹಳ ಸಜ್ಜನ, ಭಾಳ ಡೌನ್ ಟು ಅರ್ತ್ ಮನುಷ್ಯ. ಒಬ್ಬ ಸುದ್ದಿ ಒಬ್ಬರು ಗದ್ದಕ್ಕೆ ಹೋದಂಥವ್ರಲ್ಲ. ಇಂಥ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿಗೆ ನಿಮಗೆ ಮಂತ್ರಿ ಸ್ಥಾನ ಕೊಡ್ತೀವಿ ಬನ್ನಿ ಅಂತ 10 ತನಕ ಕರೆದು, ರಾಜಭವನ ತನಕ ಕರೆದು ಅವ್ರನ್ನ ಅವಮಾನ ಮಾಡಿ BJP ವಾಪಸ್ ಕಳಿಸ್ತು. ಅದೇ ಕೊನೆ ಸ್ವಾಭಿಮಾನಿ ಆಗಿರುವಂಥ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವತ್ತೇ ರಾಜೀನಾಮೆ ಪತ್ರವನ್ನು ಬಿಸಾಕಿದ್ರು. BJP ಸವಾಸವೂ ಬೇಡ, ನಿಮಗೆ ಮಂತ್ರಿಮಂಡಲದಲ್ಲಿ ಸ್ಥಾನವೂ ಬೇಡ ಅಂತ. ಅದಾದ ನಂತರ ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ತಿರುಗಿ ನೋಡಲಿಲ್ಲ, ಯಾವ ಪಕ್ಷಕ್ಕೂ ಕೂಡ ಸೇರಲಿಲ್ಲ. ಕೊನೆಗೆ ಅವರು ಪಕ್ಷೇತರರಾಗಿ ನಿಂತರು. ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರಿಗೆ ಅತ್ಯಂತ ದೊಡ್ಡ ರೀತಿಯಲ್ಲಿ ಕುಂದಾಪುರದ ಜನ ಅವರಿಗೆ ಬೆಂಬಲವನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ಈ ಮುಖಾಂತರ ಹಾಲಾಡಿ ತಾವೆಂಥ ನಾಯಕರು ಅನ್ನೋದನ್ನು ಸಾಬೀತು ಮಾಡಿದ್ದಾರೆ. ಡಾಕ್ಟರ್ ಅಜಯ್ ಸಿಂಗ್ ಜೇವರ್ಗಿಯಿಂದ ಕಣಕ್ಕಿಳಿದಿರುವಂಥ ಕಾಂಗ್ರೆಸ್ನ ಯುವ ನಾಯಕ ಧರ್ಮ್ ಸಿಂಗ್ ಅವರ ಪುತ್ರ. ಕಳೆದ ಬಾರಿ ಸೋತಿದ್ರು, ಆದರೆ ಈ ಬಾರಿ ಗೆಲುವು ಅವರನ್ನ ಹುಡುಕೊಂಡು ಬಂದಿದೆ. ಅದೇ ರೀತಿ RV ದೇಶಪಾಂಡೆ ಕಾಂಗ್ರೆಸ್ನ ಹಿರಿಯ ನಾಯಕರು. ಹಳಿಯಾಳದಿಂದ ಅವರು ಸ್ಪರ್ಧೆಗಿಳಿದಂಥವರು. ಹಳಿಯಾಳದಲ್ಲಿ RV ದೇಶಪಾಂಡೆ
ಗೆದ್ದಿದ್ದಾರೆ. ಆರ್ ವಿ ದೇಶಪಾಂಡೆ ಒಳ್ಳೊಳ್ಳೆಯ ಮಂತ್ರಿ ಖಾತೆಗಳಲ್ಲಿ ಅವರು ಕೆಲಸ ಮಾಡಿದಂಥವ್ರು. ಇಂಡಸ್ಟ್ರಿ ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ಬಹಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡಿದ್ದಾರೆ ಆರ್ ವಿ ದೇಶಪಾಂಡೆ ಹಳಿಯಾಳದಿಂದ ಗೆದ್ದು ಬಂದಿದ್ದಾರೆ. ಇವರು ಕೂಡ ಮಂತ್ರಿ ಆಗೋದ್ರಲ್ಲಿ ಯಾವುದೇ ಸಂದೇಹ ಇಲ್ಲ. ಆರ್ ವಿ ದೇಶಪಾಂಡೆ ಈ ಬಾರಿ ಹಳಿಯಾಳದಿಂದ ಗೆದ್ದಿರುವಂಥವ್ರು.